ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಎಚ್ ಆರ್ ಮಾತಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಏನು ಮೊನ್ನೆಯಿಂದ ಇದೊಂದು ತಿರುಪತಿಯ ಲಡ್ಡು ವಿವಾದ ಏನೋ ಸ್ಟಾರ್ಟ್ ಆಗಿದೆ. ಅದನ್ನೆಲ್ಲ ಟಿ ವಿಯಲ್ಲಿ ನೋಡಿರ್ತೀರಾ. ಅದು ಬಂದ್ಬಿಟ್ಟು ಬೀಫ್ ಮತ್ತು ಮೀನು ಮತ್ತು ಈ ಡಾಲ್ಡಾ ಈ ಥರದ ಮಿಶ್ರಿತ ಕಲಬೆರಕೆಯಾದಂಥ ತುಪ್ಪದಲ್ಲಿ ತಯಾರಾಗಿದೆ. ಚೆನ್ನೈ ಮೂಲದ ಒಂದು ಕಂಪ್ನಿ ತುಪ್ಪವನ್ನು ಒಂದು ಕೊಡ್ತಿತ್ತು. ಅದು ಲೋ ಕ್ವಾಲಿಟಿಯ ಈ ಥರ ಏನು ಮಿಕ್ಸ್ ಆಗಿದೆ ಅಂದರೆ ಇದು ಒಂದು ಭಕ್ತರ ಒಂದು ಭಕ್ತಿಯ ಒಂದು ಇದನ್ನೇ ಒಂದು ಬುಡಮೇಲು ಮಾಡುವಂತಹ ಒಂದು ವರದಿ ರಿಪೋರ್ಟ್ ಸಹ ಬಂದಿದೆ. ಆ ರಿಪೋರ್ಟನ್ನು ನಾವು ನೋಡಿದ್ವಿ. ನ್ಯಾಷನಲ್ ಲೆವೆಲಲ್ಲಿ ಇದೊಂದು ದೊಡ್ಡ ಮಟ್ಟದ ಇದಾಗ್ತಿದೆ. ಅಂದರೆ ನಾನು ಆ ವಿಚಾರದ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಇಲ್ಲಿ. ಅಂದರೆ ಇದರ ಹಿಂದೆ ಒಂದು ಆರೋಪ ಇದೆ. ಜಗನ್ಮೋಹನ್ ರೆಡ್ಡಿಯವರು ಅಧಿಕಾರಕ್ಕೆ ಬಂದಾಗಿಂದ ಆರೋಪ ಇದೆ. ಅವರ ತಂದೆಯವರು ಇದಕ್ಕೆ ಆರೋಪ ಇದೆ. ಅಂದರೆ ರಾಜಶೇಖರ ರೆಡ್ಡಿಯವರು ಒಂದು ಕಾಲದಲ್ಲಿ ಅವರು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ರಂತೆ. ಅದಾದಮೇಲೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಅಂದರೆ ಅವ್ರ ಕಾಲದಲ್ಲಿ ಇದ್ದಾಗ ಅವರು ಜೆರುಸಲೇಮ್ ಮತ್ತು ಪ್ಯಾಲೆಸ್ತೀನ್ನಲ್ಲಿ ಪವಿತ್ರವಾದ ಕ್ಷೇತ್ರಗಳೇನಿದೆ, ಇದರ ಪವಿತ್ರವಾದ ಕ್ಷೇತ್ರಗಳೇನಿದೆ ಅಲ್ಲಿಗೆಲ್ಲ ವಿಸಿಟ್ ಮಾಡಿದ್ರು. ಅದು ಆಂಧ್ರ ಜನತೆಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ. ಅವರು ಕ್ರಿಶ್ಚಿಯನ್ ಧರ್ಮವನ್ನು ಫಾಲೋ ಮಾಡ್ತಿದ್ದಾರೆ. ಅವರು ಆಕ್ಸಿಡೆಂಟಲ್ ಸಾವಾಗಿ ಅವರ ಒಂದು ಏನು ಅಂತಿಮ ಇದೇನಿದೆ ಅದನ್ನೂ ಸಹ ಕ್ರಿಶ್ಚಿಯನ್ ಪದ್ಧತಿಯಲ್ಲೇ ಮಾಡಿದ್ರು. ಅಂದರೆ ಇಟ್ಸ್ ವೆರಿ ಕ್ಲಿಯರ್, ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲೇ ಇದ್ದರು, ಅದನ್ನ ಪಾಲನೆ ಮಾಡ್ತಿದ್ರು. ಅಂದರೆ ಏನು ವಿಚಾರ ಈ ಕ್ರಿಶ್ಚಿಯನ್ ಧರ್ಮಕ್ಕೂ ಇದಕ್ಕೂ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಏನು ವಿಚಾರ ಅಂತಂದರೆ, ತಂದೆ ಕ್ರಿಶ್ಚಿಯನ್ ಧರ್ಮವಾಗಿದ್ದರಿಂದ ಅಫ್ಕೋರ್ಸ್ ಮಕ್ಕಳು ಅದೇ ಧರ್ಮದಲ್ಲಿ ಬೆಳಿಬೇಕಾಗತ್ತೆ. ಅಫ್ಕೋರ್ಸ್ ಜಗನ್ಮೋಹನ್ ರೆಡ್ಡಿ ಅವರು ಸಹ ಕ್ರಿಶ್ಚಿಯನ್. ಅವರು ರೆಡ್ಡಿ ಅನ್ನೋ ಒಂದು ಪದ ಮಾತ್ರ ಇಟ್ಕೊಂಡಿದ್ದಾರೆ. ಈ ರಾಯಲಸೀಮೆ ಕಡಪ ಭಾಗದಲ್ಲಿ ಏನಿದೆ ಅದು ನಾನು ಒಂದು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಈ ರೆಡ್ಡಿ ಕಮ್ಯುನಿಟಿಯವರು ಹಲವಾರು ವರ್ಷಗಳ ಹಿಂದೆ ಈ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಅಂದರೆ ಅವ್ರು ರೆಡ್ಡಿ ಅನ್ನೋದನ್ನ ಮಾತ್ರ ಬಿಡದೆ ಆ ರೆಡ್ಡಿಯನ್ನು ಹೇಗೆ ಇದು ಮಾಡ್ತಿದ್ದಾರೆ. ಆ ಒಂದು ಇಲ್ಲಿ ಹಾಗೆ ಗೌಡ ಮತ್ತೊಂದು ಪಾಟೀಲ್ ಅನ್ನೋ ಒಂದು ಇದರಲ್ಲಿ ಒಂದು ಇದು ಮಾಡ್ತಾರೆ. ಅಲ್ಲಿ ರೆಡ್ಡಿ ಅನ್ನೋ ಒಂದು ಹೆಸರ ಬಳದಲ್ಲೇ ಒಂದು ಇದರಲ್ಲಿ ಒಂದು ಮತಗಳನ್ನು ಸೆಳ್ಕೊಂತಿದ್ದಾರೆ. ಆ ವಿಚಾರವನ್ನು ಪಕ್ಕಕ್ಕಿಡೋಣ. ಈಗ ಇವರು ಅಧಿಕಾರಕ್ಕೆ ಬಂದಾಗಿಂದ ಯಾಕೆ ಈ ಥರ ಆಯಿತು? ಅದರಲ್ಲಿ ಅವತ್ತಿನ ಒಂದು ಬಿಡ್ಡಿಂಗ್ ಏನು ತುಪ್ಪದ ಒಂದು ಬಿಡ್ಡಿಂಗ್ನ ಕರೆದಾಗ ನಮ್ಮ ಹೆಮ್ಮೆಯ ಕರ್ನಾಟಕದ ನಂದಿನಿಯೂ ಸಹ ನಂದಿನಿ ಬ್ರ್ಯಾಂಡ್ KMF ರಮಣಿ ಇದು ಸಹ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರು ಕೇಳಿದಂಥ ಕಮ್ಮಿ ಬಿಡ್ಡಿಂಗ್ ಅರೌಂಡ್ 330 rupees, ನನಗಿರೋ ಮಾಹಿತಿ ಪ್ರಕಾರ 330 rupees 320 rupeesಗೆ ಒಂದು kg ತುಪ್ಪ ಕೊಡಿ ಅಂದರೆ ಆಗೋದಿಲ್ಲ. ಯಾಕಂದರೆ ನಂದಿನಿ ತುಪ್ಪ ಆ ಕ್ವಾಲಿಟಿನೇ ಬೇರೆ ಇದೆ. ಹಂಗಾಗಿ ಆ ಬಿಡ್ಡಿಂದ ವಾಪಸ್ ಬಂದರು. ಅದಾದಮೇಲೆ ಚೆನ್ನೈ ಮೂಲದ ಒಂದು ಆ ರೇಟಿಗೆ ಕೊಟ್ಟಿದ್ದಾರೆ. ಆ ರೇಟ್ ಕೊಟ್ಟಿದ್ರಿಂದಾಗಿ ಇವತ್ತು ಯಾವ ಮಟ್ಟದ ಇದಾಗಿದೆ ಒಂದು ಆ ಕಡೆ. ಇನ್ನೊಂದು ಈ ಮಟ್ಟದ ಒಂದು ಜಗತ್ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಈ ಥರ ಮಾಡಬೇಕು ಅಂತಂದರೆ ಒಂದು ಆ ಧರ್ಮದವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಆ ಧರ್ಮದವ್ರು ಅಸಡ್ಡೆ, ಆ ಧರ್ಮದವ್ರು ಅಲ್ಲವ್ರದ ಅಸಡ್ಡೆ ಕಾರಣ ಆಗಿರುತ್ತೆ. ನಡೀಲಿ ಬಿಡು, ಹೇಗಾದ್ರೆ ಏನಂತೆ, ನಮಗೆ ಕಮ್ಮಿ ದುಡ್ಡಲ್ಲಿ ಇದಾಗಬೇಕು ಸಾಕು ಅನ್ನೋ ಥರ. ಅಂದರೆ ಇದನ್ನು ಇನ್ಸೈಡ್ ಸ್ಟೋರಿ ನಾನು ಹೇಳಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಏನು ಜಗನ್ಮೋಹನ್ ರೆಡ್ಡಿ ಅವ್ರಿಗೆ ಯಾಕೆ ಕ್ರಿಶ್ಚಿಯನ್ ಪ್ರೇಮ ಜಾಸ್ತಿ? ಅವ್ರು ಬಂದಾಗಿನಿಂದ ಒಂದು ಆರೋಪ ಇದೆ, ಒಂದು ಮಾಸ್ ಕನ್ವರ್ಷನ್ ನಡೀತಿದೆ ಆಂಧ್ರದಲ್ಲಿ. ಮಾಸ್ ಕನ್ವರ್ಷನ್ ಅಂದರೆ ಹಿಂದೆ ನಡೀತಿರ್ಲಿಲ್ವಾ ರಾಜಶೇಖರ ರೆಡ್ಡಿ ಅವ್ರ ಕಾಲದಲ್ಲಿ? ಅಂದರೆ ಅವಾಗಲೂ ಸಹ ಕನ್ವರ್ಷನ್ ನಡೀತಿತ್ತು. ಈ ಯಾರ್ಯಾರು ಬಡವರು ಮತ್ತು ಶೋಷಿತ ವರ್ಗದವರು ದಲಿತರು ಇರ್ತಾರೆ, ಇಂಥವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಒಂದು ಪ್ರೀಸ್ಟ್ ಏನು ಪ್ರವಚನಗಳನ್ನು ಕೊಡ್ತೀವಿ ಅನ್ನೋದ್ರ ಮುಖಾಂತರ ಒಂದು ಕಡೆ ಸೇರಿಸಿ ಅವರನ್ನು ಇವತ್ತಿಗೂ ಸಹ ಆಂಧ್ರದಲ್ಲಿ ಒಂದು ಮಾಸ್ ಕನ್ವರ್ಷನ್ ನಡೀತಿದೆ ಅನ್ನೋದು ಸತ್ಯ. ಈ ಥರ ಕಳೆದ 10 ವರ್ಷದಿಂದ ಹಿಂದೂ ರಕ್ಷಕರಾದ BJP ಸರ್ಕಾರ ಇದ್ದರೂ ಇದ್ರ ಬಗ್ಗೆ ಏನು ಆಂಧ್ರದಲ್ಲಿ ಯಾವುದೇ ಥರದಾದ ಒಂದು ಇದು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಒಂದು ಕಾಲದಲ್ಲಿ ಅವರು ಜಗನ್ಮೋಹನ್ ರೆಡ್ಡಿ ಅವರ ಒಂದು ಇದರಲ್ಲೂ ಸಹ ಇದ್ದರು, ಆಪ್ತರವಾಗಿದ್ದರು. ಇವತ್ತಿನ BJP ಸರ್ಕಾರ ಇವತ್ತು ಬೇರೆ ಬೇರೆ ಇದೆ. ಹಂಗಾಗಿ 10 ವರ್ಷದಿಂದ ಯಾವುದೇ ಥರದ ಒಂದು ಕೇಂದ್ರ ಸರ್ಕಾರ ಒಂದು ಹಿಂದೂ ರಕ್ಷಕ ಸರ್ಕಾರ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಅವ್ರು ಯಾವುದೇ ಥರದ್ದು ಮಾಡಿಲ್ಲ. ಅಂದರೆ ಇಲ್ಲಿ ಕನ್ವರ್ಟ್ ಆಗ್ತಿರೋದು ಯಾರು ಅಂತಂದರೆ ಶೋಷಿತ ವರ್ಗ ಮತ್ತು ದಲಿತ ವರ್ಗವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಪ್ರವಚನಗಳ ಮುಖಾಂತರ ಅಲ್ಲಿ ಒಂದು ಮಾಸ್ ಕನ್ವರ್ಷನ್ಗೆ ಅವರಿದ್ದಾಗ ಸರ್ಕಾರವೂ ಸಹ ನೇರವಾಗಿ ಬೆಂಬಲ ಕೊಟ್ಟಿದೆ ಅನ್ನೋದು ಒಂದು ಅಲ್ಲಿನ ದೊಡ್ಡ ಆರೋಪ ಆಗಿತ್ತು. ಅದು ನಿಜನೂ ಸಹ ಅನ್ನಿಸ್ತಿದೆ ಈಗಿನ ಎಲ್ಲ ವರದಿಗಳನ್ನು ನೋಡಿದ ಮೇಲೆ. ಇದಾದಮೇಲೆ 2020ರಲ್ಲಿ TTD ಅಧ್ಯಕ್ಷರಾಗ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಸುಬ್ಬಾರೆಡ್ಡಿ ಅನ್ನೋರು ಏನಾಗಬೇಕು, ಸುಬ್ಬಾರೆಡ್ಡಿ ಯಾರು ಅಂತ ನಾನು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಸುಬ್ಬಾರೆಡ್ಡಿ ಬಂದು ಸ್ವತಃ ಜಗನ್ಮೋಹನ್ ರೆಡ್ಡಿ ಅವರಿಗೆ ಚಿಕ್ಕಪ್ಪ ಆಗ್ತಾರೆ ಸಂಬಂಧದಲ್ಲಿ. ಹೇಗೆ ಚಿಕ್ಕಪ್ಪ ಅಂತಂದರೆ ಜಗನ್ಮೋಹನ್ ರೆಡ್ಡಿ ಅವರ ತಾಯಿ ವಿಜಯಮ್ಮ ಏನಿದ್ದಾರೆ, ವಿಜಯಮ್ಮನ ತಂಗಿಯನ್ನು ಮದುವೆ ಆಗಿರೋದು ಯಾರು? ಸುಬ್ಬಾರೆಡ್ಡಿ. ಅಂದರೆ ವಿಜಯಮ್ಮ ಆಲ್ಸೋ ಇವರು ಕ್ರಿಶ್ಚಿಯನ್ ಆಗಿ ಅವರು ಆಲ್ರೆಡಿ ಮತಾಂತರಗೊಂಡಿದ್ದಾರೆ. ವಿಜಯಮ್ಮನು ಸಹ ಇವ್ರನ್ನ ರಾಜಶೇಖರ ರೆಡ್ಡಿ ಅವ್ರನ್ನ ಮದುವೆ ಆದಮೇಲೆ, ಹಾಗಾಗಿ ಈ ವಿಜಯಮ್ಮನ ತಂಗಿಯನ್ನು ಮದುವೆ ಆದಂಥ ಸುಬ್ಬಾರೆಡ್ಡಿಗೂ ಸಹ ಈ ಧರ್ಮದ ಬಗ್ಗೆ ಇದ್ರ ಬಗ್ಗೆ ಅಂದರೆ ಇವ್ರನ್ನ ಅಧ್ಯಕ್ಷರಾಗಿ ನೇಮಿಸಿದಾಗಲೂ ಸಹ ಅಲ್ಲಿ ಒಂದು ಆರೋಪ ಬಂತು. ಒಂದು ಗೂಗಲ್ ವಿಕಿಪೀಡಿಯಾದಲ್ಲಿ ಇವರು ಕ್ರಿಶ್ಚಿಯನ್ ಅಂತ ಧರ್ಮದ ಒಂದು ಹೆಸರಿತ್ತು ಅನ್ನೋ ಕಾರಣಕ್ಕೆ ಒಂದು ಆರೋಪ ಬಂತು. ಅದಾದಮೇಲೆ ಅಲ್ಲ, ನಾನು ಒಂದು ಹಿಂದೂ ಆಚರಣೆಗಳಲ್ಲಿದ್ದೇನೆ, ನಾನು ಹಿಂದೂವಾಗೇ ಇದ್ದೇನೆ ಅಂತ ಒಂದು ಸಮರ್ಥನೆಗಳನ್ನು ಕೊಟ್ಟು ನಾನು ಹಿಂದೂ ಅನ್ನೋದು ಅವರು ಅಲ್ಲಿ ಪ್ರೂವ್ ಮಾಡಿದ್ರಂತೆ. ಅಯ್ಯಪ್ಪ ಸ್ವಾಮಿ ಮಾಲೆಗಳನ್ನು ಹಾಕ್ತಿದ್ದೀನಿ, ನಾನು ಗೋಪೂಜೆ ಮಾಡ್ತೀನಿ ಹಾಗೆ ಅಂತ ಅವರ ಪತ್ನಿಯವರು ಎಲ್ಲ ಹೇಳಿದ್ರಂತೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂದರೆ ಆಂಧ್ರದಲ್ಲಿ ಇದೊಂದು ದ್ವಂದ್ವವಾಗಿದೆ. ಏನಂತಂದರೆ ಹಿಂದೆಲ್ಲ ಹೇಳ್ತಿದ್ರು
ಇವರು ಜಗನ್ಮೋಹನ್ ರೆಡ್ಡಿಯವರು ಮೂಲತಃ ಹಿಂದೂ, ಆದರೆ ಈತ ಕ್ರಿಶ್ಚಿಯನ್ನ ಇದು ಮಾಡ್ತಾ ಇದ್ದಾರೆ ಅಂದರೆ ಅವರು ಈಗ ಏನಾಗ್ತಿದೆ ಅಂತಂದರೆ ಮೂಲತಃ ಅವರು ಕ್ರಿಶ್ಚಿಯನ್ನು, ಬಟ್ ಜನಗಳಿಗೋಸ್ಕರ ಅಥವಾ ರಾಜಕೀಯ ಇದಕ್ಕೋಸ್ಕರ ಹಿಂದೂಯಿಸಮ್ನ ಫಾಲೋ ಮಾಡ್ತಿದ್ದಾರೆ. ಅಂದರೆ ತಿರುಪತಿಗೆಲ್ಲ ಬಂದು ಇದು ಮಾಡ್ತಿದ್ದಾರೆ. ಅವರು ಮೂಲತಃ ಕ್ರಿಶ್ಚಿಯನ್ ಅನ್ನೋದು ಒಂದು ದೊಡ್ಡ ಆರೋಪ. ಈ ಒಂದು ಕ್ರಿಶ್ಚಿಯನ್ ಪ್ರೇಮದ ಆರೋಪ ಏನಾದರೂ ಈ ಅಸಡ್ಡೆಗೆ ಕಾರಣವಾಯ್ತಾ ಅನ್ನೋದು ಇಲ್ಲಿ ಮುಖ್ಯ ಗೊತ್ತಾಯ್ತು. ಅಂದರೆ ಸ್ವತಃ ಚಿಕ್ಕಪ್ಪ, ಅಂದರೆ ಚಿಕ್ಕಮ್ಮನ ಗಂಡ ಚಿಕ್ಕಪ್ಪನೇ ಆಗೋದು. ಆ ಚಿಕ್ಕಪ್ಪನ ಟಿ ಟಿ ಡಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ 4 ವರ್ಷ. ಏಕೆಂದರೆ ಟಿ ಟಿ ಡಿ ಅಧ್ಯಕ್ಷರಿಗೆ ಇದು ಗೊತ್ತಿರಲಿಲ್ವಾ, ಅಥವಾ ಅಷ್ಟು ಕಮ್ಮಿ ಬೆಲೆಗೆ ತಗೊಂಡು ಈ ಥರ ಕೊಡುವಂಥದ್ದು ಏನಿತ್ತು ಅನ್ನೋದು ಇಲ್ಲಿ FSL ರಿಪೋರ್ಟ್ ಬಂದಿದೆ. ಇದನ್ನು ತನಿಖೆ ಆಗ್ತಿದೆ. ಇದು ನಾನು ಏನು ಹೇಳಕೊಟ್ಟಿದ್ದೀನಿ ಅಂತಂದರೆ, ಇಲ್ಲಿ ಯಾಕೆಂದರೆ ಒಂದು ಧರ್ಮದ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಇನ್ನೊಂದು ಧರ್ಮವನ್ನು ಫಾಲೋ ಮಾಡುವಂಥ ಜನ ಅಧಿಕಾರ ವಹಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದರಿಂದ ತಿಳಿದು ಬರ್ತಾರೆ. ನನ್ನ ಪಾಯಿಂಟ್ ಏನಂತಂದರೆ, ಇದನ್ನು ಮಾಡಿದರೆ ಈ ಥರ ಆಗಿದೆ, ಇಂತಹ ಒಂದು ಜಗತ್ಪ್ರಸಿದ್ಧವಾದ ದೇವಸ್ಥಾನಕ್ಕೆ ತಮ್ಮ ಸಂಬಂಧಿಕರನ್ನೇ ನಾನು ಬೇರೆ ಧರ್ಮದವನಾಗಿ ನಾನು ಮಾಡೋದಾಗಿ ನೇಮಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಇನ್ನೊಂದು ವಿಚಾರ ಬರೋದಾದರೆ, ಇವರ ತಂಗಿ ಶರ್ಮಿಳಾ ರೆಡ್ಡಿಯವರು ಇವರು ಸಹ ಮೊದಲಿಗೆ ಅವರ ಸ್ವಂತ ಮಾವನನ್ನೇ ಮದುವೆ ಆಗ್ತಾರೆ. ಅದಾದಮೇಲೆ ಅವ್ರದ್ದು ಪರ್ಸನಲ್ ಡಿವೋರ್ಸ್ ಆಗ್ತಾರೆ. ಅದಾದಮೇಲೆ ಇಲ್ಲೊಂದು ವಿಷಯ ಏನಂತಂದರೆ, ಅನಿಲ್ ಕುಮಾರ್ ಅನ್ನೋರನ್ನ ಮದುವೆ ಆಗ್ತಾರೆ. ಇವರು ಹೈದರಾಬಾದ್ ತೆಲಂಗಾಣ ಮೂಲದವರು. ಇವರ ತಂದೆ ಬಂದ್ಬಿಟ್ಟು ಮಾಧವರಾವ್ ಅಂತ ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರು. ಅನಿಲ್ ಕುಮಾರ್ ಅಂತ ಇವರು ಇಂಜಿನಿಯರಿಂಗ್ ಪದವಿಯನ್ನು ಮಾಡಿರ್ತಾರೆ. ಇವರನ್ನ 1995ರಲ್ಲಿ ಮದುವೆ ಆಗ್ತಾರೆ. ಇವರು 1995ರಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಅನಿಲ್ ಕುಮಾರ್ ಅವರು ಶರ್ಮಿಳಾ ರೆಡ್ಡಿ ಅವ್ರನ್ನ ಮದುವೆ ಆಗ್ತಾರೆ. ಅಂದರೆ ಇಲ್ಲಿ ಮದುವೆ ಆಗಿದ್ದು ದೊಡ್ಡ ವಿಚಾರನೇ ಅಲ್ಲ. ಅದಾದ ನಂತರ ಅನಿಲ್ ಕುಮಾರ್ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ರೂ ಇದಕ್ಕೆ ಸಮಸ್ಯೆ ಇಲ್ಲ. ಅವರ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾರು ಅವರು ಮಹಿಳೆ ಅಥವಾ ಪುರುಷ ಯಾರು ಇರ್ತಾರೆ ಅವ್ರ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನೋ ಒಂದು ಇದರಲ್ಲಿ ಮತಾಂತರದ ಜೊತೆಗೆ, ಅಂದರೆ ನಮ್ಮ ಹಿಂದೂ ಧರ್ಮದ ಈ ಏನು ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಶ್ರೇಷ್ಠ ಇದರಲ್ಲಿರ್ತಕ್ಕಂಥ ಬ್ರಾಹ್ಮಣ ಮೊದಲನೇ ಪಂಕ್ತಿಯಲ್ಲಿ ಬರ್ತಕ್ಕಂತಹ ಕುಲಗಳು ಸಮುದಾಯದಲ್ಲಿ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಕೊಟ್ಟು ಅಲ್ಲಿ ಪಾದ್ರಿಯಾಗಿ ಪರಿವರ್ತನೆಗೊಳ್ತಾರೆ. ಅಂದರೆ ಇದು ಇರೋದು ಪಾದ್ರಿಯಾಗಿ. ಅಂದರೆ ಈ ಸ್ಟೇಜ್ಗಳಲ್ಲಿ ಇವತ್ತು ನೋಡಿರ್ಬೋದು, ಟಿ ವಿಗಳಲ್ಲಿ ಅಲ್ಲಿ ನೋಡ್ತಿರ್ತೀರ, ಜೀಸಸ್ನ ಒಂದು ಪ್ರವಚನಗಳನ್ನು ಸೇರಿಸೋದು, ಯೇಸು ಬಂದ ಅಲುಲೂಯ ಅಂತ ಅವ್ರದ್ದು ಏನೋ ಇದೆ, ಅದನ್ನೆಲ್ಲ ಇದು ಮಾಡೋಕೆ ಒಬ್ಬರು ಪಾದ್ರಿ, ಒಬ್ಬರು ಪ್ರೀಸ್ಟ್ ಅಂತ ಒಬ್ರು ಇರ್ತಾರಲ್ಲ, ಅಂದರೆ ಧರ್ಮ ಪ್ರಚಾರಕರು. ಈಗ ನಮ್ಮಲ್ಲಿ ಯಾವ ಥರ ಒಬ್ಬರು ಇವರು ದೀಕ್ಷಿತರು, ಇನ್ನೊಬ್ಬರು ಗುರುಗಳು ಅಂತ ಏನಿರ್ತೀವಿ, ಆ ಥರದ್ದಕ್ಕೆ ಅವರು ಬ್ರಾಹ್ಮಣ ಕಮ್ಯುನಿಟಿಯಿಂದ ಒಂದು ಮತಾಂತರಗೊಂಡು ಈ ಶರ್ಮಿಳಾ ಅವ್ರ ಜನ ಮದುವೆ ಆದ ನಂತರದಲ್ಲಿ ಈ ಮಟ್ಟದ ರೂಪುಗೊಳ್ತಾರೆ, ಈ ಮಟ್ಟದ ಚೇಂಜ್ ಆಗ್ತಾರೆ ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಅವರ ಕ್ರಿಶ್ಚಿಯನ್ ಧರ್ಮ ಯಾವ ಮಟ್ಟಕ್ಕಿದೆ. ಇವರು ಒಂದು ಕಾಲದಲ್ಲಿ ಮತಾಂತರಗೊಂಡಂಥ ಕ್ರಿಶ್ಚಿಯನ್ ಧರ್ಮದ ಒಂದು ಪ್ರೀತಿ ಯಾವ ಮಟ್ಟದಲ್ಲಿದೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಅಂದರೆ ಆಂಧ್ರದಲ್ಲಿ ರೆಡ್ಡಿ ಅನ್ನೋ ಹೆಸರು ಹೇಳಿ ಬಹುಸಂಖ್ಯಾತ ಸಮುದಾಯದಲ್ಲಿ ಇರ್ತಕ್ಕಂಥ ರೆಡ್ಡಿ ಮತಗಳನ್ನು ಏನು ತಗೊಂಡು ಒಂದು 5 ವರ್ಷ ಅಧಿಕಾರ ಮಾಡಿದ್ರು, ಅವರ ನಿಜವಾದ ಧರ್ಮ ಯಾವುದು ಅಂತ ಈಗ ನಾನು ಇಲ್ಲಿಗೆ ಹೇಳಿದ್ದೇನೆ. ಅಂದರೆ ಅವರ ದೇಶದಲ್ಲಿ ಎಲ್ಲ ನಮ್ಮ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರೋದು ಯಾವ ಧರ್ಮ ಬೇಕಾದ್ರೂ ಫಾಲೋ ಮಾಡಿ, ಅದು ನಮ್ಮ ಇಶ್ಯೂನೇ ಅಲ್ಲ. ಇಲ್ಲಿ ಇಶ್ಯೂ ಆಗ್ತಾಯಿಲ್ಲ. ಇಶ್ಯೂ ಆಗ್ತಿರೋದೇನು ಅಂತಂದರೆ, ನೀವು ಆ ಧರ್ಮದವರಾಗಿ ಆ ಧರ್ಮ ಫಾಲೋ ಮಾಡೋರಾಗಿ, ಅಂದರೆ ಒಂದು ಹಿಂದೂ ಸಮಾಜಕ್ಕೆ ಇದನ್ನು ಫಾಲೋ ಮಾಡೋರಿಗೆ ತಿರುಪತಿ ತಿಮ್ಮಪ್ಪನವನ್ನು ಆರಾಧಿಸುವಂತಹ ಭಕ್ತರಿಗೆ ಇವತ್ತು ಏನು ನೀವು ಅಪಮಾನಕರವಾದ ಒಂದು ಇದನ್ನು ಮಾಡಿದ್ದೀರಾ, ಈ ಥರ ಪ್ರಸಾದದ ಹೆಸರಲ್ಲಿ ಈ ಥರದ್ದೊಂದು ಅವರಿಗೆ ಬೇಕಿಲ್ಲದಂತಹ ಇದು ಮಾಡ್ತಕ್ಕಂಥ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಇವತ್ತು ಏನು ಇವರನ್ನು ಕುಲುಗೆಡಿಸುವಂತಹ ಅಥವಾ ಇವರನ್ನು ಪ್ರಸಾದವನ್ನೇ ಅಪವಿತ್ರಗೊಳಿಸುವಂಥ ಕೆಲಸ ಮಾಡಿದಿರಲ್ಲ, ಇದು ಜಗನ್ಮೋಹನ್ ರೆಡ್ಡಿಗೆ ಅವರಿಗೆ ಗೊತ್ತಿದ್ದೂ ಆಯಿತೋ ಗೊತ್ತಿಲ್ಲದೂ ಆಯಿತೋ, ಬಟ್ ಇವರ ಸರ್ಕಾರ ಇದ್ದಾಗ ಆಗಿದ್ದಂತೂ ಸತ್ಯ. ಇದಕ್ಕೆ ನೇರ ಹೊಣೆ ಇವರೇ ಆಗ್ತಾರೆ. ಹಾಗಾಗಿ ಈ ಎಂಟೈರ್ ಏನಿದೆ ಈಗ ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಾಗ್ತದೆ. ಅಂದರೆ ಇವರ ಕ್ರಿಶ್ಚಿಯನ್ ಒಂದು ಮತಾಂತರದಿರ್ಬೋದು, ಇವ್ರು ಬಂದಾಗಿಂದ ಮತಾಂತರ ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದಿರ್ಬೋದು, ಇವರ ಪ್ರೇಮ ಇರ್ಬೋದು ಅದ್ರ ಬಗ್ಗೆ. ಮತ್ತು ಅದಕ್ಕೆ ಆದ ಕ್ರಿಶ್ಚಿಯನ್ ಚರ್ಚ್ಗಳನ್ನು ಕಟ್ಟೋದಕ್ಕೆ ಇವರು ಅಧಿಕಾರಾವಧಿಯಲ್ಲಿ ಯಾವ ಮಟ್ಟದ ಅನುದಾನಗಳನ್ನು ಕೊಟ್ಟಿದ್ರು ಅನ್ನೋದು ಸಹ ಮೊನ್ನೆ ಇನ್ನೂ ರಿಲೀಸ್ ಆಗಿದೆ. ಅದು ನಿಮಗೆಲ್ಲ ಬಂದರದಲ್ಲಿ ಅದನ್ನು ಆರೋಪ ಮಾಡಿದ್ದಾರೆ. ಇದು ಕೋರ್ಟ್ ಮಟ್ಟದಲ್ಲಿದೆ, ಆಲ್ರೆಡಿ ಹೈಕೋರ್ಟಲ್ಲಿ ಇದ್ರ ಬಗ್ಗೆ ಸುಳ್ಳು ಅನ್ನೋದೊಂದು ಜಗನ್ಮೋಹನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಲೆವೆಲ್ಗೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಎಂಡ್ ಆಫ್ ದ ಡೇ ಏನಂತಂದರೆ, ಇದರಿಂದ ತಿರುಪತಿಯ ತಿಮ್ಮಪ್ಪನ ಭಕ್ತರಿಗೆ ಅತೀವ ನೋವಾಗಿರೋದಂತೂ ಸತ್ಯ. ಈ ಥರದೊಂದು ಪ್ರಕರಣದಿಂದಾಗಿ ಒಂದು ನಂಬಿಕೆಗೆ ಒಂದು ಕೊಡಲಿ ಪೆಟ್ಟು ಬಿದ್ದಿರೋದಂತೂ ಸತ್ಯ. ಇನ್ನೊಂದು ಖುಷಿಯ ವಿಚಾರ ಏನಂತಂದರೆ, ಈ ಸರ್ಕಾರ ಬಂದ ತಕ್ಷಣ ಮತ್ತೆ ನಮಗೆ ನಂದಿನಿಯವರಿಗೆ
ಈ ತುಪ್ಪದ ಆರ್ಡರ್ ಕಾಂಟ್ರಾಕ್ಟ್ ಬಿಡ್ಡಲ್ಲಿ ಭಾಗವಹಿಸಿದ್ರು. ಅದು ಆರ್ಡರ್ ಸಿಕ್ಕಿದೆ. ಈಗ ಕಳೆದ ಒಂದು ತಿಂಗಳಿಂದ ನಂದಿನಿ ತುಪ್ಪದಲ್ಲಿ ಲಡ್ಡು ತಯಾರಾಗ್ತಿದೆ. ಇದು ಸಮಾಧಾನಕರ ಸಂಗತಿ ತಿರುಪತಿ ಭಕ್ತರಿಗೂ ಹಾಗೂ ಕನ್ನಡಿಗನಾಗಿ ನಮ್ಮ ರೈತರ ಬ್ರಾಂಡ್ ಇದು ನಂದಿನಿ KMF ಏನಿದೆ, ಇದು ತಿರುಪತಿಗೆ ಹೋಗ್ತಿರೋದು ತುಂಬ ಖುಷಿ ಕೊಡುತ್ತದೆ. ಹಾಗಾಗಿ ಇದಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಆದಷ್ಟು ಇದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿ ತಿಳಿಸಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಣ್ಣ ಒಬ್ಬ ಪತ್ರಕರ್ತನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.